ബഹുമാനപ്പെട്ട ഷാഹുൽ ഹമീദ് മദദി അവരുടെ ക്ഷണിക്കും. അസ്സലാമു അലൈക്കും വറഹ്മത്തുള്ളാഹി വബറകാതുഹു. ബിസ്മില്ലാഹി വൽഹംദുലില്ലാഹി വസ്സലാത്തു വസ്സലാമു അലാ അഷ്റഫിൽ മുർസലീൻ വഅലാ ആലിഹി വസഹ്ബിഹി അജ്മഈൻ. വേദിക്കലുള്ള ബഹുമാനപ്പെട്ട തങ്ങൾ, ബഹുമാനപ്പെട്ട പണ്ഡിതന്മാരായ ഉസ്താദന്മാർ, വേദിക്കയുടെ മുന്നിലുള്ള ഞങ്ങളെല്ലാ പുതിയ ബിരുദധാരികളായ മദദി ഉസ്താദന്മാർ, ഈ നാട്ടുകാരായ നല്ലവരായ ജമാഅത്തുകാർ, ഞാൻ കന്നഡത്തിൽ വളക്കാൻ പറയണേ. ಅಲ್ಹಮ್ದುಲಿಲ್ಲಾಹ್, ಅಲ್ಲಾಹನ ಅಪಾರವಾದ ಅನುಗ್ರಹದಿಂದ ತಾಜುಲ್ ಫುಕಹಾ ಬೇಕಲ್ ಉಸ್ತಾದ್ ಅಲ್ಲಾಹು ತಾಲಾ ದರ್ಜೆ ಉನ್ನತಿಗೇರಿಸಿಕೊಡಲಿ. ಉಸ್ತಾದರೊಂದಿಗೆ ಸ್ವರ್ಗ ಪ್ರವೇಶ ಮಾಡಲು ಅಲ್ಲಾಹು ನಮಗೆ ತೌಫೀಕ್ ನೀಡಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ಉಸ್ತಾದರವರ ಹೆಸರಿನಲ್ಲಿ ಇಮ್ದಾದುಲ್ ಇಸ್ಲಾಂ ದರ್ಸ್ ಎನ್ನುವಂತಹ ಒಂದು ವಿದ್ಯಾಭ್ಯಾಸದ ಕೇಂದ್ರವನ್ನು ನಮಗೆ ತರಿಸಿಕೊಟ್ಟಂತಹ ಬಹುಮಾನ್ಯರಾದ ಅಬ್ದುಲ್ ರಹಮಾನ್ ಉಸ್ತಾದ್, ಅಲ್ಲಾಹು ತಾಲಾ ಉಸ್ತಾದರಿಗೆ ಆಫಿಯತ್ ದೀರ್ಘಾಯುಷ್ಯ ನೀಡಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ಕಳೆದ 10-20 ವರ್ಷಗಳಿಂದ ವಿವಿಧ ಕ್ಷೇತ್ರಗಳಲ್ಲಿ ಮಸೀದಿಗಳಲ್ಲಿ ಇಮಾಮರಾಗಿ, ಮದ್ರಸಾ ಸದರ್ ಉಸ್ತಾದರುಗಳಾಗಿ, ಮುಅಲ್ಲಿಮ್ಗಳಾಗಿ ಸೇವೆ ಸಲ್ಲಿಸುತ್ತಿದ್ದಂತಹ, ವಿವಿಧ ಕಾರಣಗಳಿಂದ ದರ್ಸ್ ಕಾಲದಲ್ಲಿ ಕಾಲೇಜಿಗೆ ಹೋಗಲು ಸಾಧ್ಯವಾಗದೇ ಇದ್ದಂತಹ ಅನೇಕ ಉಸ್ತಾದರುಗಳಿಗೆ ಈ ಕಾಲಘಟ್ಟದಲ್ಲಿ, ಪ್ರಸ್ತುತ ಸನ್ನಿವೇಶದಲ್ಲಿ ಒಂದು ಆನ್ಲೈನ್ ಮೂಲಕ ಅಲ್ಲಾಹುವಿನ ಪವಿತ್ರವಾದ ಇಲ್ಮನ್ನ ಕಲಿಸಿಕೊಡುವಂತಹ, ಅದನ್ನು ನೆನಪಿಸಿಕೊಡುವಂತಹ ದೊಡ್ಡ ಒಂದು ಜವಾಬ್ದಾರಿಯನ್ನು ಹೊತ್ತುಕೊಂಡಂತಹ ಅಬ್ದುಲ್ ರಹಮಾನ್ ಉಸ್ತಾದ್, ಪ್ರತ್ಯೇಕವಾಗಿ ತಾಜುಲ್ ಫುಕಹಾ ಬೇಕಲ್ ಉಸ್ತಾದ್ ಇಲ್ಮಿಗೆ ಅತ್ಯಂತ ಮಹತ್ವ ಕೊಟ್ಟಂತಹವರಾಗಿದ್ದರು. ಶೇಖುನಾ ಬೇಕಲ್ ಉಸ್ತಾದ್ರವರು ಎಲ್ಲಿಗೆ ಹೋದ್ರು ಕೂಡ ಆ ಊರಿನಲ್ಲಿ ದರ್ಸಿನ ಬಗ್ಗೆ ಮಾತಾಡ್ತಾ ಇದ್ದರು, ಇಲ್ಮಿನ ಬಗ್ಗೆ ಮಾತನಾಡ್ತಾ ಇದ್ದರು. ಅದು ಘಟ್ಟ ಪ್ರದೇಶಕ್ಕೆ ಬಂದರೂ ಕೂಡ, ಅದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗಿದ್ರು ಕೂಡ ಉಸ್ತಾದ್ರವರ ಬಹುದೊಡ್ಡ ಕನಸು ಇಲ್ಮಾಗಿತ್ತು. ದರ್ಸಾರಂಭಿಸಬೇಕು, ಒಂದು ಮೊಹಲ್ಲಾ ಕೇಂದ್ರೀಕರಿಸಿ ಅಲ್ಲಿ ದರ್ಸ್ ಬರಬೇಕು, ಮುತಅಲ್ಲಿಮ್ಗಳಿರಬೇಕು, ಅಲ್ಲಿ ಇಲ್ಮು ಕಲಿಯಬೇಕೆನ್ನುವುದು ಶೇಖುನಾ ಬೇಕಲ್ ಉಸ್ತಾದ್ರವರ ದೊಡ್ಡ ಒಂದು ಕನಸಾಗಿತ್ತು. ಆ ಕನಸನ್ನು ನನಸು ಮಾಡುವ ದೃಷ್ಟಿಯಿಂದ ನಮಗೆ ಸಿಕ್ಕಂತಹ ಮಹಾಭಾಗ್ಯ, ನಾವು ವಿವಿಧ ಕ್ಷೇತ್ರಗಳಲ್ಲಿ ಡ್ಯೂಟಿ ಮಾಡುವವರಾಗಿದ್ದೆವು. ಒಬ್ಬೊಬ್ಬ ಖತೀಬ್ ಉಸ್ತಾದರುಗಳಿದ್ದಾರೆ, ಮದ್ರಸಗಳಲ್ಲಿ ಮುಅಲ್ಲಿಮ್ಗಳಿದ್ದಾರೆ, ಸಂಘಟನಾ ಲೆವೆಲ್ನಲ್ಲಿ ಕೆಲಸ ಮಾಡುವಂತಹ ಉಸ್ತಾದರುಗಳು ನಮ್ಮ ಮುಂದೆ ಇದ್ದಾರೆ. ಕಳೆದ 2 ವರ್ಷ ಮುಂಚೆ ಆರಂಭಿಸಿದಂತಹ ಇಮ್ದಾದುಲ್ ಇಸ್ಲಾಂ ಈ ಒಂದು ದರ್ಸ್, ಅಲ್ಹಮ್ದುಲಿಲ್ಲಾ, ಪ್ರಥಮ ವರ್ಷದಲ್ಲಿ ಸುಮಾರು 14ರಷ್ಟು ಮದದಿಗಳು ಇಲ್ಲಿ ಬಿರುದುದಾರಿಗಳಾದರು. ನಂತರ ಈ ವರ್ಷ ಅಲ್ಹಮ್ದುಲಿಲ್ಲಾ 2 ಸೇರುವಾಗ 25ರಷ್ಟು ಮದದಿ ಪಂಡಿತರು ಈ ಒಂದು ಬಿರುದನ್ನು ಪಡೆದರು. ಇಲ್ಲಿ ಉದ್ದೇಶ, ಇಲ್ಲಿ ಬಹುಮಾನ್ಯರ ಉಸ್ತಾದರುಗಳು ಹೇಳಿದಂತೆ, ಈಗ ನಮ್ಮ ರಶಾದಿ ಉಸ್ತಾದ್ರವರ ಆ ಒಂದು ಭಾಷಣ ಕೇಳುವಾಗ ನಮಗೆ ಮತ್ತಷ್ಟು ಆವೇಶ. ಉಸ್ತಾದ್ರವರ ಕ್ಲಾಸ್ ನಮಗೆ ಇನ್ನೊಂದು 2 ಗಂಟೆ ಸಿಕ್ಕಿದ್ದರೆ ನಮಗೆ ನಮ್ಮ ದೊಡ್ಡ ಒಂದು ಭಾಗ್ಯ ಆಗ್ತಾ ಇತ್ತು. ಅಷ್ಟು ಒಳ್ಳೆಯ ವಿಷಯಗಳನ್ನ ಉಸ್ತಾದಗಳು ನಮಗೆ ಮುಂದಿಟ್ಟರು. ಕೇವಲ ಮತ್ತನ್ನು ಮಾತ್ರ ನಮಗೆ ತಿಳಿದದ್ದು, ಅದರ ಯಾವುದೇ ವಿಶದೀಕರಣ, ಅದರ ತಫ್ಸೀರ್ ಯಾವುದು ನಮಗೆ ಗೊತ್ತಾಗಲಿಲ್ಲ. ಇನ್ನೂ ಕೂಡ ಅನೇಕ ವಿಷಯಗಳು ನಮಗೆ ಕಲಿಯಲಿಕ್ಕಿದೆ. ಇಂತಹ ಉಸ್ತಾದರುಗಳ ಕ್ಲಾಸ್ ಮೂಲಕ ನಮಗೆ ಮತ್ತಷ್ಟು ಕ್ಲಾಸ್ಗಳನ್ನ ಇಲ್ಲಿ ಆಯೋಜನೆ ಮಾಡಿ ಮತ್ತಷ್ಟು ಕಲಿಯಬೇಕು. ಯಾರಿಗೂ ಕೂಡ ಇಲ್ಮು ಕಲಿತು ಪೂರ್ತಿಗೊಳಿಸಲಿಕ್ಕೆ ಸಾಧ್ಯವಿಲ್ಲ. ನಾವು ಮರಣ ಹೊಂದುವ ತನಕ ಕಲಿತರೂ ಕೂಡ ಇಲ್ಮಿನ ಒಂದು ಭಾಗವನ್ನು ಸ್ಪರ್ಶಿಸಿದ್ದೇವೆ ಎಂದು ಹೇಳಲಿಕ್ಕೆ ನಮಗೆ ಸಾಧ್ಯವಿಲ್ಲ. ಅಷ್ಟು ಇಲ್ಮು ಕಲಿಯಲಿಕ್ಕೆ ಇದೆ. ಆದ್ದರಿಂದ ನಾವೆಲ್ಲರೂ ಕೂಡ ಮುತಅಲ್ಲಿಮ್ಗಳಾಗಿದ್ದೇವೆ. ಇನ್ನೂ ಕೂಡ ಮತ್ತಷ್ಟು ನಾವು ಕಲಿಯಬೇಕಾಗಿದೆ, ಇನ್ನಷ್ಟು ಕಲಿಯಬೇಕಾಗಿದೆ. ಈಗ ನಮಗೆ ಇಲ್ಲಿ ಸರ್ಟಿಫಿಕೇಟ್ ಸಿಕ್ಕಿದ್ರು ಕೂಡ ನಮ್ಮ ಇಲ್ಮಿನ ಒಂದು ಅಂಶವನ್ನು ಕೂಡ ನಾವು ಟಚ್ ಮಾಡಲಿಲ್ಲ. ಇನ್ನು ಅದೆಷ್ಟೋ ಇಲ್ಮುಗಳು ನಮಗೆ ಉಸ್ತಾದರುಗಳಿಂದ ನಮಗೆ ಕಲಿಯಲಿಕ್ಕಿದೆ. ಅದೇ ಇಲ್ಲಿ ರಶಾದಿ ಉಸ್ತಾದರು ಹೇಳಿದ ಹಾಗೆ ಬಹಳಷ್ಟು ವಿಷಯಗಳನ್ನು ವಿವಿಧ ಕ್ಲಾಸ್ಗಳಾಗಿ, ವಿವಿಧ ಸೆಷನ್ಗಳಾಗಿ ನಮಗೆ ಕಲಿಯಲಿಕ್ಕೆ ಇದೆ. ಇಂತಹ ಒಳ್ಳೆಯ ಕ್ಲಾಸ್ಗಳ ಮೂಲಕ ಮತ್ತಷ್ಟು ನಾವು ಈಗ ಇಲ್ಲಿ ಮದದಿಗಳಾಗಿ ಬಂದಿರುವವರು, ಇನ್ನು ಮುಂದೆ ಕೂಡ ನಾವು ಒಂದು ಯೋಚನೆ ಮಾಡಿದ್ದೇವೆ. ಅಲ್ಹಮ್ದುಲಿಲ್ಲಾ, ಈಗ ಇದಾದ 25 ಜನ ಸೇರಿಕೊಂಡು ಮುಂದಿನ ದಿವಸಗಳಲ್ಲಿ ನಮಗೆ ಯಾವ ವಿಷಯ ಬೇಕು ಆ ಸಬ್ಜೆಕ್ಟ್ ಅನ್ನು ಉಸ್ತಾದರ ಮುಂದಿಟ್ಟು, ಈ ಸಬ್ಜೆಕ್ಟ್ ನಲ್ಲಿ ನಮಗೆ
ನಮಗೆ 1 ತಿಂಗಳ ಕ್ಲಾಸ್ ಕೊಡಿ ಉಸ್ತಾದ್, ಹೀಗೆ ಹೇಳಿ ನಾವು ಅದನ್ನು ಆಯ್ಕೆ ಮಾಡಿ ಉಸ್ತಾದರ ಮುಂದಿಟ್ಟಾಗ ಉಸ್ತಾದರಿಗೆ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲ, ಯಾವುದೇ ರೀತಿಯ ಆರ್ಥಿಕವಾದಂತಹ ಹೊರೆ ನಮ್ಮ ಮೇಲೆ ಉಸ್ತಾದ ಕೊಡಲಿಲ್ಲ. ಯಾವತ್ತೂ ಕೂಡ ನಾನು ಕ್ಲಾಸ್ ನಡೆಸ್ತೇನೆ ಮದದಿಗಳೇ ನೀವೆಲ್ಲ ಇಷ್ಟು ಕೊಡಿ ಅಂತ ಕೇಳಿಲ್ಲ. ಉಸ್ತಾದ್ ಹೇಳಿದ್ದು, ಯಾರೊಂದಿಗೂ ನೀವು ಹಣವನ್ನು ಕೇಳಿ ಒತ್ತಾಯ ಮಾಡಬೇಡಿ, ಕಾರಣ ನಾನು ಕೊಡ್ತಾ ಇದ್ದೆ ಇಲ್ಮಾಗಿದೆ, ಅವರು ಇಲ್ಮ್ ಕಲಿಯಲಿ. ಈ ದೃಷ್ಟಿಕೋನ ಇಟ್ಟುಕೊಂಡು 2 ವರ್ಷಗಳಿಂದಲೂ ಕೂಡ ನಾವು ನೋಡ್ತಾ ಇದ್ದೇವೆ. ಉಸ್ತಾದರ ಅನೇಕ ಕಷ್ಟಗಳಿಗೆ ಕೂಡ ಉಸ್ತಾದ ನಮ್ಮ ಮುಂದೆ ಯಾವತ್ತೂ ಕೂಡ ಹೇಳಿಕೊಳ್ಳಿಲ್ಲ. ಉಸ್ತಾದರ ಆ ರೀತಿಯ ಇಖ್ಲಾಸಿನೊಂದಿರುವಂತಹ ಆ ಒಂದು ಧಾರ್ಮಿಕ ಪ್ರಜ್ಞೆ, ಈ ದೀನ್ನೊಂದಿಗಿರುವಂತಹ ಆ ಒಂದು ಪ್ರೀತಿಯಿಂದಾಗಿ ಅಲ್ಲಾಹ್ ಸುಬ್ಹಾನಹು ವ ತಆಲ ನಮಗೆ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟನು. ಮತ್ತಷ್ಟು ಅವಕಾಶಗಳು, ಇನ್ನು ಅದೆಷ್ಟೋ ಜನ ಉಸ್ತಾದರುಗಳು ಇಲ್ಲಿ ಬಂದಿದ್ದರಲ್ಲಿ ಕೇವಲ ಪದವಿ ಪಡೆಯದವರಲ್ಲ, ಸನದಿಲ್ಲದವರಲ್ಲ, ಇಲ್ಲಿ ಅನೇಕ ಮಂದಿ ಸನದುದಾರಿಗಳಿದ್ದಾರೆ, ಮದನಿಗಳಿದ್ದಾರೆ, ಇತರರು ಕೂಡ ಇಲ್ಲಿ ಇದ್ದಾರೆ. ಅವರು ಮತ್ತೊಮ್ಮೆ ಒಂದು ಮದದಿಯನ್ನು ಪಡೆದುಕೊಂಡಿದ್ದು ಯಾಕೆ ಗೊತ್ತಾ? ಇಲ್ಮ ಕಲಿಯಬೇಕು. ಕಲಿತದ್ದು ಸಾಕು ಅಂತಲ್ಲ, ಮತ್ತಷ್ಟು ಇಲ್ಮ ಕಲಿಯಬೇಕು. ಅದು ಬಹುಮಾನ್ಯರಾದ ಅಬ್ದುಲ್ ರಹಮಾನ್ ಉಸ್ತಾದರಲ್ಲಿ ಅದಕ್ಕೆ ಬೇಕಾದ ನೈಪುಣ್ಯತೆ ಇದೆ, ಅಷ್ಟೊಂದು ಪ್ರಾಬಲ್ಯ ಉಸ್ತಾದರ ಕೈಯಲ್ಲಿ ಇದೆ. ಅವರು ಮಹಾಪಂಡಿತರು, ವಿದ್ವಾಂಸರು. ಉಸ್ತಾದರ ಕೈಯಲ್ಲಿ ನಾವು ಕಲಿಯಬೇಕು ನಿಟ್ಟಿನಲ್ಲಿ ಪದವೀಧರರಾದ ಸನದು ಪಡೆದಂತಹ ದೊಡ್ಡ ದೊಡ್ಡ ಪಂಡಿತರು ಕೂಡ ಇವತ್ತು ಇಲ್ಲಿ ನಮ್ಮ ಈ ಮಜ್ಲಿಸಿನಲ್ಲಿ ಬಂದು ಇಲ್ಲಿ ಮತ್ತೊಮ್ಮೆ ಅವರು ಸನದನ್ನು ಪಡೆದುಕೊಂಡಿದ್ದು ಇಲ್ಮು ಕಲಿಯಬೇಕು, ಮತ್ತಷ್ಟು ಜ್ಞಾನವನ್ನು ಸಂಪಾದಿಸಬೇಕು ಎನ್ನುವಂತ ನಿಟ್ಟಿನಲ್ಲಿ ಆಗಿದೆ. ಆದ್ದರಿಂದ ನನ್ನ ಪ್ರೀತಿಯ ಮದದಿ ನಮ್ಮ ಮುಂದಿರುವಂತಹ ಕನಸು ಮತ್ತಷ್ಟು ಇಲ್ಮನ್ನು ಕಲಿಯುವುದಾಗಿದೆ. ಅದಕ್ಕೆ ಬೇಕಾಗಿ ಉಸ್ತಾದರನ್ನು ನಾವು ಉಪಯೋಗಿಸಿಕೊಂಡು ಆ ಉಸ್ತಾದರ ಪಾಂಡಿತ್ಯವನ್ನು ಗಳಿಸಿಕೊಂಡು ನಾವೆಲ್ಲರೂ ಕೂಡ ಮುಂದಿನ ದಿವಸಗಳಲ್ಲಿ ಮತ್ತಷ್ಟು ಇಲ್ಮನ್ನು ಪಡೆಯೋಣ. ನಾವು ಹೋಗ್ತಾ ಇರುವಂತಹ ಈ ಒಂದು ದಾವಾ ಕ್ಷೇತ್ರ, ನಮ್ಮ ಈ ಒಂದು ಧಾರ್ಮಿಕ ಕ್ಷೇತ್ರ, ಅದು ಇನ್ನೊಬ್ಬರಿಗೆ ತಲುಪಿಸಿಕೊಡುವಲ್ಲಿ ಅಗಾಧವಾದ ಪಾಂಡಿತ್ಯ ನಮಗೆ ಅಗತ್ಯವಿದೆ. ಈಗ ರಶಾದಿ ಉಸ್ತಾದ್ ಹೇಳಿದ ಹಾಗೆ ಒಂದು ಮೊಹಲ್ಲಾದಲ್ಲಿರುವ ಖತೀಬ್ ಉಸ್ತಾದ್ ಆಗಿರಬಹುದು, ಒಂದು ಸದರ್ ಉಸ್ತಾದ್ ಆಗಿರಬಹುದು, ಅವರಿಗೆ ದೊಡ್ಡ ಒಂದು ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನ ಸಮರ್ಪಕವಾಗಿ ನಿಭಾಯಿಸಿದರೆ ಈ ಸಮಾಜದಲ್ಲಿ ಯಾವುದೇ ರೀತಿಯ ಅನೈಕತೆಗಳು, ಯಾವುದೇ ರೀತಿಯ ಅನಾಚಾರಗಳು ಬರಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಮೊಹಲ್ಲಾವನ್ನು ನಿಯಂತ್ರಿಸಬೇಕಾದಂತಹ ಎಲ್ಲ ಪವರ್ ಇರುವುದು ಆ ಮೊಹಲ್ಲಾದ ಖತೀಬ್ಗಾಗಿದೆ. ಆವಾಗ ಆ ಖತೀಬ್ಗೆ ಸರ್ವ ವಿಷಯದಲ್ಲೂ ಕೂಡ ಅಗಾಧವಾದ ಪಾಂಡಿತ್ಯದ ಅಗತ್ಯವಿದೆ. ಈ ಪಾಂಡಿತ್ಯ ಸಿಗಬೇಕಾದರೆ ಪಾಂಡಿತ್ಯ ಇರುವಂತಹ ಗುರುವಿನಿಂದ ಅದನ್ನು ನಾವು ಪಡೆದುಕೊಳ್ಳಬೇಕಾಗಿದೆ. ಈ ನಿಟ್ಟಿನಲ್ಲಿ ಅಲ್ಲಾಹ್ ನಮಗೆ ಕೊಟ್ಟಂತಹ ಮಹಾಭಾಗ್ಯವಾಗಿದೆ. ಈ ಮೂಲಕ ತಾಜುಲ್ ಬೇಕಲ್ ಉಸ್ತಾದ್ರವರು ಕರ್ನಾಟಕದಲ್ಲಿ ಮಾತ್ರವಲ್ಲ, ಕೇರಳದಲ್ಲಿ ಮಾತ್ರವಲ್ಲ, 4 ಮದ್ಹಬ್ಗಳಲ್ಲೂ ಕೂಡ ಪಾಂಡಿತ್ಯವನ್ನು ಹೊಂದಿದ್ದ, ಫತ್ವಾಗಳನ್ನು ಕೊಡುತ್ತಿದ್ದ ತಾಜುಲ್ ಫುಕಹ ಉಸ್ತಾದ್ರವರ ಶಿಷ್ಯ ನಮಗೆ ಇವತ್ತು ಇಲ್ಲಿ ನಮ್ಮ ಪ್ರಧಾನ ಉಸ್ತಾದರಾಗಿ ನಮಗೆ ಆಯ್ಕೆಗೊಂಡು ನಮಗೆ ಕ್ಲಾಸ್ ನಡೆಸಿಕೊಡ್ತಾ ಇದ್ದಾರೆ. ಅಲ್ಹಮ್ದುಲಿಲ್ಲಾಹ್. ಹಬೀಬುಲ್ಲಾಹಿ ತಂಗಳವರು ಆ ಬರೆದಂತ ಕನ್ನಡದ ಕುರ್ಆನ್ ವ್ಯಾಖ್ಯಾನ ಪುಸ್ತಕ, ಆ ಒಂದು ಕಿತಾಬ್ ನಮ್ಮ ಕೈಯಲ್ಲಿ ಇರಬೇಕು. ಅದು ನನ್ನ ಕೈಯಲ್ಲೂ ಕೂಡ ಒಂದು ಗ್ರಂಥವಿದೆ, ನಾವೆಲ್ಲರೂ ಪಡೆದುಕೊಳ್ಳಬೇಕು. ಯಾವತ್ತಾದರೂ ನಮಗೆ ಮಸೀದಿಯಲ್ಲಿ ನಿಂತು ಶುಕ್ರವಾರ ಬಯಾನ್ ಮಾಡುವಾಗ ಒಂದು ಆಯತ್ತನ್ನ ಅಲ್ಲಿ ಹೇಳಿ ಅದರ ಅರ್ಥ ಹೇಳಬೇಕ ಸಂದರ್ಭ ಬಂದಾಗ ಹಬೀಬುಲ್ಲಾ ತಂಗಳು ಬರೆದಂತಹ ಕನ್ನಡದಲ್ಲಿ ಬರೆದ ಕುರ್ಆನ್ ವ್ಯಾಖ್ಯಾನವನ್ನೊಮ್ಮೆ ನೋಡಿಕೊಂಡು ಧೈರ್ಯದಿಂದ ನಮಗೆ ಭಾಷಣ ಮಾಡಬಹುದು, ಉರ್ದು ಹೇಳಬಹುದು. ಕಾರಣ ಅದು ಕಿತಾಬ್ಗಳನ್ನು ಕಲಿತು ಅದು ಸರ್ವದನ್ನು ಕೂಡ ಅಲ್ಲಿ ಕಲಿತು ಬರೆದಂತಹ ಕುರ್ಆನ್ ವ್ಯಾಖ್ಯಾನವಾಗಿದೆ. ಇಂತಹ ಉಲಮಾಗಳು ನಮ್ಮ ಈ ಒಂದು ಸುನ್ನತ್ ಜಮಾತರ ಪಾಂಡಿತ್ಯದಲ್ಲಿ ನಮಗೆ ನಾಯಕತ್ವ ಕೊಡ್ತಾ ಇರುವಾಗ ನಾವು ಯಾವತ್ತೂ ಕೂಡ ಭಯಪಡಬೇಕಾದ ಅಗತ್ಯವಿಲ್ಲ. ಯಾವುದೇ ಸಂಶಯ ಬಂದರೂ ಕೂಡ ನಮ್ಮ ಅಬ್ದುಲ್ ರಹಮಾನ್ ಮದನಿ ಉಸ್ತಾದ್ರವರು ಯಾವತ್ತೂ ಕೂಡ ನಮಗೆ ಸಂಶಯ ನಿವಾರಣೆ ಮಾಡುವುದು, ಪಟ್ಟಂತ ಉತ್ತರವನ್ನು ಕೊಡುವುದಿಲ್ಲ. ಉಸ್ತಾದರ ಕಿತಾಬನ್ನು ನೋಡಿ ಅದಕ್ಕೆ ಬೇಕಾದ ಎಲ್ಲ ಸನದುಗಳೊಂದಿಗೆ ನಮಗೆ ಉತ್ತರವನ್ನು ಕೊಡ್ತಾ, ನಮಗೆ ಬೇಕಾದ ತೃಪ್ತಿಕರ ಉತ್ತರವನ್ನು ಉಸ್ತಾದರವರು ಕೊಡ್ತಾ ಇರುವಾಗ ನಮಗೆ ಇಲ್ಲಿ ಕಲಿಯಲಿಕ್ಕಿರುವುದು ಒಂದೇ ದಾರಿ. ಆದ್ದರಿಂದ ನಮಗೆ ಕೆಲವೊಮ್ಮೆ ನಮ್ಮ ಆಲಸ್ಯದಿಂದ, ನಮ್ಮ ಒಂದು ಸಮಯದ ನಿರ್ಲಕ್ಷ್ಯದಿಂದಾಗಿ ನಾವು ಉಸ್ತಾದರ ಕ್ಲಾಸ್ ಅನ್ನು ನೋಡದೇ ಇರಬಹುದು. ಆದರೆ ಇಲ್ಲಿ ಬಂದ ಮದದಿಗಳು ಪ್ರತಿಯೊಬ್ಬರು ಕೂಡ ಎಕ್ಸಾಮ್ ಅನ್ನು ಬರೆದು ವರ್ಷಕ್ಕೆ 2 ಬಾರಿ, ವರ್ಷಕ್ಕೆ 3 ಬಾರಿ ಆನ್ಲೈನ್ ನಲ್ಲಿ ಎಕ್ಸಾಮ್ ಬರೆದು ಇಲ್ಲಿ ಇವತ್ತು ಸನದು ಕೊಡುವಾಗ ಕಳೆದ ವರ್ಷ ನಾವು ಕೂಡ 14 ಮದದಿಗಳು ಕೂಡ ಅಲ್ಲಿ ಕುಳಿತು ಎಕ್ಸಾಮ್ ಅನ್ನು ಬರೆದಿದ್ದೇವೆ. ಈ ವರ್ಷ ಕೂಡ ಈ ವರ್ಷದ ಮದದಿಗಳು ಇಲ್ಲಿ ಬಂದು ಎಕ್ಸಾಮ್ ಅನ್ನು ಬರೆದಿದ್ದಾರೆ. ಈ ರೀತಿಯಾಗಿ ಎಲ್ಲೂ ಕೂಡ ಆ ಒಂದು ಇಲ್ಮಿಗೆ ಅಗೌರವ
ತರಹದ ರೂಪದಲ್ಲಿ ಎಲ್ಲವೂ ಕೂಡ ಉತ್ತಮವಾದಂತಹ ರೂಪದಲ್ಲೇ ಈ ವ್ಯವಸ್ಥೆಯನ್ನು ನಡೆಸಿಕೊಂಡು ಇಮ್ದಾದುಲ್ ಇಸ್ಲಾಂ ದರ್ಸ್ ಇವತ್ತು ಮುಂದುವರಿಯುತ್ತಾ ಇದೆ. ಇದು ಮತ್ತಷ್ಟು ಮುಂದಕ್ಕೆ ಬರಬೇಕು. ಈ ಮೂಲಕ ಚಾರಿಟಿ ಕಾರ್ಯಕ್ರಮಗಳು ಇದರೊಂದಿಗೆ ನಡೆಯಬೇಕು. ಕೇವಲ ಇಮಾಮತ್, ಕೇವಲ ಮುಅಲ್ಲಿಂ, ಕೇವಲ ಮುದರ್ರಿಸ್ ಮಾತ್ರವಲ್ಲದೆ ಸಮಾಜಕ್ಕೆ ಬೇಕಾದಂತಹ ಸ್ಪಂದಿಸುವಂತಹ ಒಂದು ಮನಸ್ಥಿತಿ ಈ ಒಂದು ಇಮ್ದಾದುಲ್ ಇಸ್ಲಾಂ ದರ್ಸ್ನ ಮೂಲಕ, ತಾಜುಲ್ ಫಕಾಹ ಚಾರಿಟಬಲ್ ಟ್ರಸ್ಟ್ ಮೂಲಕ ನಾವೆಲ್ಲರೂ ಕೂಡ ಮುಂದಿನ ದಿವಸಗಳಲ್ಲಿ ಮಾಡಬೇಕಾಗಿದೆ. ಈ ಮೂಲಕ ಉಸ್ತಾದರವರು ಎಲ್ಲ ವಿಷಯದಲ್ಲೂ ಕೂಡ ನಮಗೆ ಯಾವತ್ತೂ ಕೂಡ ನೇತೃತ್ವವನ್ನು ಕೊಡಲಿಕ್ಕೆ ನಮ್ಮ ಜೊತೆಯಲ್ಲಿ ಉಸ್ತಾದರಿದ್ದಾರೆ. ನಾವೀಗಾಗಲೇ ಅನೇಕ ವಿಚಾರಗಳಲ್ಲಿ ಚರ್ಚೆ ಮಾಡಿದ್ದೇವೆ. ಮುಂದಿನ ದಿವಸಗಳಲ್ಲಿ ಇನ್ಶಾ ಅಲ್ಲಾ ಉಸ್ತಾದರವರನ್ನು ಮುಂದಿಟ್ಟುಕೊಂಡು ನಾವು ಇಲ್ಲಿರುವ 25 ಮತದಿಗಳು ಕೂಡ ಇನ್ಶಾ ಅಲ್ಲಾ ನಾವು ಚರ್ಚೆ ಮಾಡಿ ಬೇಕಾದ ಎಲ್ಲ ವಿಷಯಗಳನ್ನು ಕೂಡ ಬೇಕಾದ ರೀತಿಯಲ್ಲಿ ಮಾಡಿ ಈ ಸಮಾಜಕ್ಕೆ ಉತ್ತಮವಾದ ಒಂದು ಕೊಡುಗೆಯನ್ನು ಕೊಡಬೇಕು ಎನ್ನುವಂತಹ ಉದ್ದೇಶ ನಮಗಿದೆ. ಇಲ್ಲಿ ಬಂದಿರುವಂತಹ ಉಸ್ತಾದರುಗಳೆಲ್ಲರೂ ಕೂಡ ಒಂದೊಂದು ವಿಷಯಗಳಲ್ಲಿ, ಒಂದೊಂದು ವರ್ಗಗಳಲ್ಲಿ, ಒಂದೊಂದು ಜಮಾತ್ನಲ್ಲಿ ಜವಾಬ್ದಾರಿ ಇರುವಂತಹ ದೊಡ್ಡ ದೊಡ್ಡ ಸ್ಥಾನಮಾನಗಳಿರುವವರಾಗಿದ್ದಾರೆ. ಮುಂದಿನ ದಿವಸಗಳಲ್ಲಿ ಎಲ್ಲವೂ ಕೂಡ ಉತ್ತಮವಾಗಿ ನಡೆಯಲಿ. ಈ ಒಂದು ತಾಜುಲ್ ಫಕಾಹ ನಮ್ಮ ಚಾರಿಟಬಲ್ ಟ್ರಸ್ಟ್, ಇಮ್ದಾದುಲ್ ಇಸ್ಲಾಂ ದರ್ಸ್ ಮುಂದಿನ ದಿವಸಗಳಲ್ಲಿ ಮತ್ತಷ್ಟು ಪ್ರಗತಿಯನ್ನು ಬೆಳೆಯಲಿ. ಉಸ್ತಾದರಿಗೆ ಅಲ್ಲಾಹ್ ತಆಲಾ ಆಫಿಯತ್ ನೀಡಲಿ, ದೀರ್ಘಾಯುಷ್ಯ ಕರುಣಿಸಲಿ. ಇಲ್ಲಿರುವಂತಹ ಬಂದಂತಹ ಅನೇಕ ಉಲಮಾಗಳ ಮೂಲಕ ನಮ್ಮ ಕೈಗೆ ಸಿಗಲ್ಪಟ್ಟ ಈ ಒಂದು ಸರ್ಟಿಫಿಕೇಟ್, ಈ ಒಂದು ಸನದ್, ಇದು ಬರಕತ್ತಾದಂತಹ ಸನದಾಗಿದೆ. ಈ ಸನದಿನ ಮೂಲಕ ಅಲ್ಲಾಹ್ ನಮಗೆ ನಾಫಿಯಾದ ಇಲ್ಮನ್ನು ಕಲಿಯಲು ಅಲ್ಲಾಹ್ ನಮಗೆ ತೌಫೀಕ್ ನೀಡಲಿ ಎಂದು ಮಾತ್ರ ಈ ಸಂದರ್ಭದಲ್ಲಿ ಹೇಳುತ್ತಾ, ಎಲ್ಲ ರೀತಿ ಈ ನಾಡಿನ ತಾಳಿತ ನೂಜಿ ಎಂದು ಹೇಳುವಂತಹ ಈ ಒಂದು ಪ್ರದೇಶದಲ್ಲಿರುವ ಈ ಜಮಾತ್ರೆ ಮೊಹಲ್ಲಾದ ಎಲ್ಲರೂ ಕೂಡ ಭಾಗ್ಯವಂತರು. ಇಂತಹ ಒಂದು ಸಭೆ ನಡೆಸಿ ಉಲಮಾಗಳು, ಸಾದಾತುಗಳು ಬರುವಂತಹ ಜನರಿಗೆ ವ್ಯವಸ್ಥೆ ಮಾಡಿಕೊಟ್ಟು ಸಹಕರಿಸಿದ ಎಲ್ಲರಿಗೂ ಕೂಡ ನಮ್ಮ ಮದತಿಗಳ ಪರವಾಗಿ ನಾನು ಪ್ರತ್ಯೇಕವಾಗಿ ನಿಮಗೆ ಧನ್ಯವಾದ ಅರ್ಪಿಸುತ್ತಾ ಮಾತಿಗೆ ವಿರಾಮ. ವ ಆಖಿರು ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್.